ಇಂದು ನಟ ದರ್ಶನ್ ಅಭಿನಯದ ಕಾಟೇರ ಚಿತ್ರ ಎಲ್ಲೆಡೆ ಬಿಡುಗಡೆಗೊಂಡಿದ್ದು, ಹೊಸಕೋಟೆ ನಗರದ ಓರಿಯನ್ ಅಪ್ಟೌನ್ ಮಾಲ್ನಲ್ಲಿರುವ PVRನಲ್ಲಿಯೂ ಕೂಡ ಬಿಡುಗಡೆಗೊಳಿಸಿದೆ. ಆದರೆ ಈ ಬಿಡುಗಡೆಗೊಂಡಿರುವ ಕಾಟೇರ ಚಿತ್ರದ ಪೋಸ್ಟರ್ ಅನ್ನು ಮಾತ್ರ PVR ಹಾಲ್ನಲ್ಲಿ ಹಾಕಿಲ್ಲ. ಜೊತೆಗೆ ಸಿನಿಮಾ ಬಗ್ಗೆ ಮಾಧ್ಯಮದ ಎದುರು ಅಭಿಪ್ರಾಯ ವ್ಯಕ್ತಪಡಿಸಲು ಬಿಡ್ತಿಲ್ಲ ಅಂತ ದರ್ಶನ್ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಅನ್ಯ ಭಾಷೆ ಸಿನಿಮಾಗೆ ಪೋಸ್ಟರ್ ಹಾಕ್ತಾರೆ, ಆದರೆ ಕನ್ನಡ ಭಾಷೆ ಸಿನಿಮಾಗೆ ಪೋಸ್ಟರ್ ಹಾಕೋಲ್ಲ. ಜೊತೆಗೆ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಮಾಲ್ನಿಂದ ಆಚೆ ಹೋಗಿ ಅಂತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾಲ್ ಅವ್ರ ದೌರ್ಜನ್ಯ ಏನಂದರೆ ಕನ್ನಡ ಸಿನಿಮಾನ ಪೋಸ್ಟರ್ ಒಳಗಡೆ ಬಿಟ್ಟಿಲ್ಲ, ಬೇರೆ ಹಿಂದಿ ಮೂವಿಗೆ ದಂಕಿ ಮೂವಿಗೆ ಎಲ್ಲ ಮೂವಿಗೆ ಹಾಕಿದ್ದಾರೆ. ಆಮೇಲೆ ರಿವ್ಯೂ ಕೇಳೋಕ್ಕೂ ಒಳಗಡೆ ಬಿಡ್ತಿಲ್ಲ, ರಿವ್ಯೂ ಹೇಳೋಕ್ಕೂ ಬಿಡ್ತಿಲ್ಲ, ಎಲ್ಲ ಆಚೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇವರೇ ಫ್ರೀಯಾಗಿ ತೋರಿಸೋರು ನಮಗೆ. ಒಂದೇ ಒಂದು ಸ್ಕ್ರೀನ್ ಕೂಡ ಕೊಡೋಕೆ ಹಿಂದೆ ಒಂದು ಸ್ಕ್ರೀನ್ ಕೊಟ್ಟಿದ್ದಾರೆ ಅಷ್ಟೇ. ಒಂದು ಲಾಸ್ಟಿಗೆ ಟಿಕೆಟ್ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ. ರಿವ್ಯೂ ಕೊಡೋದಕ್ಕೆ ಒಳಗಡೆ ಬಿಡದೆ ನಮಗೆ ಆಚೆ ಹೋಗಿ ಅಂತ ಹೇಳ್ತಾರೆ ಅವರು. ಸುಮಾರು ಕಾಟ್ಲಿ ದಯವಿಟ್ಟು ಕನ್ನಡ ಪರ ಹೋರಾಟಗಾರರು, ನಮ್ಮ ರೈತರ ಪರ ಹೋರಾಟಗಾರರು ಈ ಮಾಲ್ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಕನ್ನಡ ಮೂವಿಗಳು ಬಂದರೆ ಒಂದು ಪೋಸ್ಟರ್ ಹಾಕಲ್ಲ, ಒಂದು ಬ್ಯಾನರ್ ಹಾಕಕ್ಕೆ ಬಿಡಲ್ಲ. ದಯವಿಟ್ಟು ಕೈ ಮುಗಿ ಕೇಳ್ಕೊಂತೀನಿ. ತೆಲುಗು ಮೂವಿ ಎಲ್ಲ ಪೋಸ್ಟರ್ಗಳು ಒಳಗಡೆ ದಯವಿಟ್ಟು ನಾನು ರಿಕ್ವೆಸ್ಟ್ ನಮ್ಮ ಕನ್ನಡ ಉಳಿಸ್ರಿ. ಅಲ್ಲಿ ಕನ್ನಡ ಮಾಡೋರೆಲ್ಲ ಇಂಗ್ಲೀಷವ್ರು ಕೂಡ ಅದಂಗೆ ಆಡ್ತಾರೆ. ಇವ್ರು ಯಾರು ಕನ್ನಡದವರಲ್ಲ, ಇವರು ಇಲ್ಲಿಂದ ಅನ್ನ ತಿಂತಾರೆ, ಇಲ್ಲಿನ ನೀರು, ಇಲ್ಲಿನ ಗಾಳಿ. ನನ್ನ ಮಕ್ಕಳೆಲ್ಲ ಬೇರೆ ಕಡೆಯಿಂದ ಬಂದು ಇಲ್ಲಿ ಇಂಗ್ಲೀಷಲ್ಲಿ ಕುಡ್ದವ್ರು ಆಡ್ದಂಗೆ ಆಡ್ತಾರೆ. ನಮ್ಮ ಅಭಿಪ್ರಾಯ ವ್ಯರ್ಥಪಡ್ಸೋಕೆ ಅವ್ರು ಅಡ್ಡಿಪಡಿಸ್ತಾರೆ. ಒಂದು ಇದು ಮಾರ್ಕೆಟ್ ಅಂತ ಕೇಳ್ತಾನೆ. ಅಲ್ಲಿ ಮಾರ್ಕೆಟ್ ಇಲ್ಲ ಅಂತಂದರೆ ಏನು ಶಾಪಿಂಗ್ ಮಾಲ್ ಇಟ್ಕೊಂಡವನು ಅದು ಮಾರ್ಕೆಟಿಂಗ್ಗೆ ತಾನೆ, ಎಲ್ಲ ಅದೇ ತಾನೆ. ಈ ನನ್ನ ಮಕ್ಳು ಇವ್ರಿಗೆ ಇಷ್ಟ ಬಂದಂಗೆ ಆಡ್ತಾರೆ. ಇವರು ಎಲ್ಲಿಂದನೋ ಬಂದಿರ್ತಾರೆ, ಇಲ್ಲಿನವ್ರಂತೂ ಯಾರೂ ಅಲ್ಲ. ಇವರು ಎಲ್ಲರೂ ಎಲ್ಲ ಇಂಗ್ಲೀಷೇ, ಎಲ್ಲ ತೆಲುಗು, ಹಿಂದಿನೇ. ಮಾಲ್ ಸಂಸ್ಕೃತಿನ ನಾವು ಡಿ ಬಾಸ್ ಅಭಿಮಾನಿಗಳೆಲ್ಲರೂ ನಾವು ಖಂಡಿಸ್ತಾ ಇದ್ದೀವಿ. ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮೂವಿ ಪ್ರಚಾರ ಆದರೆ ನಿಮಗೆ ಪ್ಲಸ್ಸು, ನಮಗೆ ಪ್ಲಸ್ ಅಲ್ಲ. ಒಂದು ನಿಮಿಷ ನಾಳೆ ನಿಮಗೆ ಇವಾಗ ಮಾರ್ಕೆಟಿಂಗ್ ಮಾಡೋಕ್ಕೆಲ್ಲ ಒಳಗಡೆ ಇಟ್ಟಿದ್ರಲ್ಲ, ಅದನ್ನು ಮಾತ್ರ ಮಾರ್ಕೆಟ್ ಅಲ್ಲ ತಾನೆ. ಮಾರ್ಕೆಟಿಂಗ್ ಏನು ಒಳಗಡೆ ಬಿಟ್ಟಿದ್ಯಾ? ನಿನ್ಸ್ರಿ ಅದನ್ನ. ಹಂಗಲ್ಲ ರೀ, ನಾವೇ ಮಾತಾಡ್ತೀವಿ. ಅದೇನೇ ಬೇಡ, ನಾವು ಕೇಳಿದ್ದ ಆಗಲ್ಲ. ನೀವೇನೇ ಇರ್ಬೋದು, ಕ್ಯಾಮ್ರಾ ಮಾಡೋಂಗಿಲ್ಲ, ವಿಡಿಯೋ ಮಾಡೋಂಗಿಲ್ಲ, ಮೂವಿ ಬಗ್ಗೆ ಕೇಳ್ತಾರೆ. ಅದು ನಿಮ್ಮ ಮಾಲ್ಗೆ ಪ್ಲಸ್ ಆಗೋದು. 4 ಜನ ಬರ್ತಾರೆ. ಮುಂದೆ ಬರೋ ಫಿಲಮ್ಗಳಿಗೆ ನಮ್ಗೆ ಕೋಆಪ್ರೇಟ್ ಮಾಡಿದ್ರೆ ಅವ್ರು ಸರಿ. ಇಲ್ಲ ಕನ್ನಡ ಫಿಲಮ್ ಎಲ್ಲದಕ್ಕೂ ಕೋಆಪರೇಟ್ ಮಾಡಲೇಬೇಕು. ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಆಡಕ್ಕೆ ಇದು ಅವ್ರೂರಲ್ಲ. ಇದು ನಮ್ಮ ಕೇವಲ ದರ್ಶನ್ ಬಸ್ ಸಿನಿಮಾ ಅಲ್ಲ, ಬೇರೆ ಯಾವುದೇ ಕನ್ನಡ ನಟನ ಸಿನಿಮಾ ಬಂದಾಗ ಇವ್ರು ಏನನ್ನ ನಮ್ಮ ಒಟ್ಟಿಗೆ ಕೈ ಜೋಡಿಸ್ಲಿಲ್ಲ ಅಂದರೆ ಇಡೀ ನಮ್ಮ ಹೊಸಕೋಟೆ ಎಲ್ಲ ಸ್ಟಾರ್ ಅಭಿಮಾನಿಗಳು, ಸ್ಟಾರ್ ಅಂತ ಯಾರು ಹೇಳ್ಕೊಂಡು ಅದು ಯಾರದೇ ಫಿಲಿಮ್ ಆಗಿರಲಿ, ಯಾರದೇ ಮೂವಿ ಆಗಿರಲಿ, ಅವರ ಅಭಿಮಾನಿಗಳ ಜೊತೆ ನಾವು ನಿಂತ್ಕೊಂಡು ಇವ್ರಿಗೆ ಬೇರೆ ಪರಿಣಾಮನೇ ತೋರಿಸ್ಬೇಕಾಗುತ್ತೆ. ಇದು ಲಾಸ್ಟ್ ಆ್ಯಂಡ್ ಫಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀವಿ.